guys, welcome back to my YouTube channel. ಸೊ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಾನು ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಇದ್ದೀನಿ. ಏನು ಮಾಡೋದು ಅಂತ ನನಗೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ಅಟ್ಲೀಸ್ಟ್ ನನಗೆ ತಿಳಿಸಿ ಇದು ಹೆಂಗಿದೆ ವ್ಲಾಗು, ನಾನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಪ್ಲೀಸ್ ತಿಳಿಸಿ ಆಯಿತಾ. ಆ್ಯಂಡ್ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ ಕಮಿಟ್ ಆಗೋಕ್ಕೂ ಮುಂಚೆ ನಾನು ಇವಾಗಲೇ ಹೇಳ್ತೀನಿ, ನಾನು ಯಾವುದೇ ರೀತಿ ಕಮಿಟ್ಮೆಂಟ್ಸ್ ಕೊಡಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಲ್ಲ. ಯಾಕಂದರೆ ನನ್ನ ಮೂಡು, ನನ್ನ ಮನಸ್ಸು, ನನ್ನ ಮೋಟಿವೇಶನ್ನು ಬ್ಯಾಂಗ್ಳೂರು ವೆದರ್ ಥರ ಚೇಂಜ್ ಆಗ್ತಾನೇ ಇರುತ್ತೆ, ಹಿಂಗೆ ಹಾಗೆ ಹಿಂಗೆ ಹಾಗೆ ಹಿಂಗೆ ಹಾಗೆ. ಸೊ ಪ್ಲೀಸ್ ಅಡ್ಜಸ್ಟ್. ಆ್ಯಂಡ್ ಇಫ್ ಇನ್ ಕೇಸ್ ನಾನೇನಾದರೂ ಡೈಲಿ ವ್ಲಾಗ್ಸ್ ಮಾಡೋದು ಬಿಟ್ಟರೆ ನನಗೆ ಮೋಟಿವೇಟ್ ಮಾಡಿ, ನನಗೆ ಮೋಟಿವೇಶನ್ ಕಮ್ಮಿ ಆಗಿರುತ್ತೆ ಅಷ್ಟೇ ಗೈಸ್, ಅಷ್ಟೇ. ಏನೂ ರೀಸನ್ ಇಲ್ಲ. ನಾನು ತಪ್ಪಿಸ್ಕೊಳ್ಳೋದಕ್ಕೆ ರೀಸನ್ ಕೊಡ್ತಾ ಇರ್ತೀನಿ, ಅದಕ್ಕೆ ನೀವು ಅವಕಾಶ ಕೊಡಬೇಡಿ. ಇನ್ಸ್ಟೆಡ್ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋ ಬದಲು ಬಂದು ಮೋಟಿವೇಟ್ ಮಾಡಿಬಿಡಿ, ಮಾಡು, ವಾವ್ ನೀನು ಸೂಪರಾಗಿ ಮಾಡ್ತೀಯ ವಾವ್ ಅಂತ. ಆಗ ನಾನು ಮಾಡ್ತೀನಿ, ಓಕೆನಾ. ಇವಾಗ ನೆಕ್ಸ್ಟ್ ವಿಷಯ ಏನಂದರೆ, ಇವಾಗ ಟೈಮ್ ನೋಡಿ 9:20 ಆಗಿದೆ, ಟೈಮು 9:20 ಆಗಿದೆ. ಮೋಸ್ಟ್ ಆಫ್ ದ ವ್ಲಾಗ್ಸ್ ಈ ಟೈಮಲ್ಲಿ ಅಂದರೆ ನೈಟ್ ಟೈಮಲ್ಲಿ ಎಂಡ್ ಆಗುತ್ತೆ ವ್ಲಾಗ್. ಬಟ್ ನಾನು ಸ್ಪೆಷಲ್ ಗೊತ್ತಲ್ವಾ, ನನಗೆ ದಿನ ಸ್ಟಾರ್ಟ್ ಆಗೋದೇ ನೈಟಿಂದ. ನನಗೆ ನಾಳೆ ಬೆಳಗ್ಗೆ ಎಕ್ಸಾಮ್ ಇದೆ. ನನಗೆ ಯಾವ ಸಬ್ಜೆಕ್ಟ್ ಅನ್ನೋದು ಬಿಟ್ಟರೆ ಒಂದೇ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಓದಬೇಕು. ಯಾವಾಗ ಓದೋದು, ಹೆಂಗೆ ಓದೋದು, ಅದೆಲ್ಲ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತೀರಾ. ಓಕೆ, ಲೆಟ್ಸ್ ಗೋ. ಓಕೆ ಗೈಸ್, ನೀರು ವ್ಲಾಗ್ ಮಾಡ್ತಾ ಇದ್ದೀನಿ ಮಮ್ಮಿ. ಗೈಸ್, ಇವಾಗ ನಾನು ಅಡುಗೆ ಮಾಡಕ್ಕೆ ಬಂದಿದ್ದೀನಿ. ನಾಟ್ ಬಿಕಾಸ್ ನಮ್ಮ ಮನೇಲಿ ಅಡುಗೆ ಮಾಡಿಲ್ಲ ಅಂತ, ನನಗೆ ಎಕ್ಸಾಮ್ ಟೈಮಲ್ಲಿ ಮಾತ್ರನೇ ಈ ಥರ ಹೊಸ ಕಲೆ ಎಲ್ಲ ಬರೋದು, ಟೈಮ್ ಪಾಸ್ ಆಗಬೇಕಲ್ಲ, ಅದಕ್ಕೆ. ಎಕ್ಸ್ಕ್ಯೂಸ್ ಮೀ, ನಮ್ಮ ವ್ಲಾಗಿಗೆ ಸ್ವಲ್ಪ ಹಾಯ್ ಮಾಡಿ. ಸ್ಕೂಲೆಲ್ಲ ಸರಿ ಮಾಡಿ. ಏನು ಮಾಡ್ತಾ ಇದ್ದೀರಾ ನೋಡಿ ಗೈಸ್, ಫುಲ್ಲು ಸ್ಟಡೀಸ್. ಅಕ್ಕ ಫಸ್ಟ್ ರ್ಯಾಂಕ್ ಗೊತ್ತಲ್ಲ ಆವಾಗಿಂದನೂ. ನೋಡಿ, ಅವರು ವಿಡಿಯೋ ಕಾಲಲ್ಲಿ ಎಲ್ಲೋ ಎತ್ಕೊಂಡು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ಋಣ ಹೆಂಗ್ ತೀರಿಸ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ಹೇಳ್ರಿ ಏನಾದ್ರು ಮಾತು. ಡಿಂಪಲ್ ಒಳಗಡೆ ಬಿದ್ದೋಗ್ಬಿಟ್ಟಿದೆ ಅದು. ತೋರ್ಸು ನಿನ್ ಡಿಂಪಲ್. ನಮ್ಮ ಫಾಲೋವರ್ಸ್ ಬೀಳ್ತಾರೆ ಸುಮಾರು ಜನ. ಇನ್ಸ್ಟಾ ಐಡಿ ಕೊಡ್ತೀಯ ತ್ರಿಶಾತಿ ಅವರೇ? ಕೊಡಲ್ಲ. I don't know. ನೀನು ಒಂದು ಫ್ರೆಂಡು. ನಾನು US ಅಲ್ಲಿ ಹುಟ್ಟಬೇಕಿತ್ತು, ಅಂದರೆ ಅಮೇರಿಕಾದಲ್ಲಿ ಎಲ್ಲ ಹುಟ್ಟಬೇಕಿತ್ತು. ಯಾಕೆ ಹೇಳಿ ಅಂದರೆ, ಬೆಳಗ್ಗೆ ಆದರೆ ನಿದ್ದೆ ಬರುತ್ತೆ, ರಾತ್ರಿ ಆದರೆ ನಿದ್ದೆ ಬರಲ್ಲ. ಸೊ ಬೈ ಮಿಸ್ಟೇಕಾಗಿ ಇಲ್ಲಿ ಹುಟ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಐ ಅಂಡರ್ಸ್ಟ್ಯಾಂಡ್ ಯು ಗಾಡ್, ಐ ಫರ್ಗಿವ್ ಯು. ChatGPT ನನ್ನ ಬಗ್ಗೆ ಏನೋ ಹೇಳ್ತಾ ಇದೆ, ಕೇಳಿಸ್ಕೊಂಬನ್ನಿ, ಓಕೆನಾ? Bro, you are the kind of person who becomes productive only when the entire city is sleeping. At 2 a.m, your brain suddenly goes, let's go! You ignore your books for days, then one night you open the laptop and start studying like the exam is in 15 minutes. You panic, overthink every answer, say, I'm definitely failing, and then somehow end up writing every single question in the exam. Honestly, you're not lazy. You're just on a completely different time zone from the rest of humanity. Correct.
ಸೂಪರ್ ಆಗಿರುತ್ತೆ. ಇವಾಗ ಹೆಂಗೂ ಕಾಫಿ ಕುಡಿತಾ ಇದ್ದೀನಿ, ನಿದ್ದೆ ಬರಲ್ಲ. ಸ್ವಲ್ಪ ಹೊತ್ತು ಓದಕ್ಕೆ ಮಾರ್ನಿಂಗ್ ಸಿಗ್ತೀವಿ. ಓಕೆ, ಇವಾಗ 7 ಗಂಟೆ ಅಲ್ವಾ, ನಂಗೆ ಇವಾಗ ನಿದ್ದೆ ಬರ್ತಾ ಇದೆ. ನಾನು ಹೇಳಿಲ್ವಾ ನಿಮಗೆ, ನನಗೆ ಬೆಳಿಗ್ಗೆ ರಾತ್ರಿ, ರಾತ್ರಿ ಬೆಳಗ್ಗೆ ಅಂತ. ನಿದ್ದೆ ಆಯಿತು ಗೈಸ್, 2 ಅವರ್ ನಿದ್ದೆ ಮಾಡಿದ್ದೀನಿ. ಫ್ಲೈಂಗ್ ಕಿಸ್ ಕೊಟ್ಬಿಡು ಇಲ್ಲಿ, ಫ್ಲೈಂಗ್ ಕಿಸ್ ಕೊಡು. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಓದಿದ್ದಕ್ಕೂ ಒಂಥರ ಸಾರ್ಥಕ ಆಯಿತು. ಕೆಟ್ಟದಾಗ ಏನು ಮಾಡಿಲ್ಲ, ಒಂಥರ ಚೆನ್ನಾಗೇ ಮಾಡಿದ್ದೀನಿ ಎಕ್ಸಾಮ್ನ. ನೋಡೋಣ. 3 ವರ್ಷದಲ್ಲಿ ಬರೀ ಎಕ್ಸಾಮ್ ಟೈಮಿಗೆ ಮಾತ್ರ ಲೈಬ್ರರಿಗೆ ಬರೋದು. ಸುಮ್ಮನೆ ತೊಗೊಂಡು ಹೋಗೋದು ಅಷ್ಟೇ, ಓದಲ್ಲ. ಕರೆಕ್ಟ್. ಒಂದೇ ಬುಕ್ ಎಷ್ಟೊತ್ತಿ ಕಾಪಿ ಅಂದರೆ ಇವಾಗ ನಾನು ಯಾಕೆ ತಗೋಬೇಕು ಇದು. ಅಷ್ಟೇ ಗೈಸ್, ಫುಲ್ ನಿದ್ದೆ ಬರ್ತದೆ. ಊಟ ಮಾಡಿ ಮಲ್ಕೊಂತೀನಿ. ಬಾಯ್. ನಿಮ್ಗೆ ಹೆಂಗ ಅನ್ನಿಸ್ತಿದೆ ಇಬ್ರಿಗೂ?